ಮತ್ತೆ ಬಟ್ಟೆ ತಕೊಂಡ್ ಬರಕ್ಕೆ ಯಾವಾಗ ಹೋಗೋದು? ಮದ್ವೆ ನೋಡಿದ್ರೆ ಹತ್ರ ಆಯ್ತಲ್ಲ. ಇನ್ನೂ ಬಟ್ಟೆ ಬರೀ ತಕ ಬಂದಿಲ್ಲ, ಏನಿಲ್ಲ. ಆಮೇಲೆ ಎಲ್ಲರಿಗೂ ಲಗ್ನ ಪತ್ರಿಕೆ ಮಾಡಿಸಿ ಎಲ್ಲರಿಗೂ ಹಂಚಬೇಕು. ನೆಂಟರು ಗೊಡ್ಡರೆ ಜಾಸ್ತಿ. ಇನ್ನೂ ಎಷ್ಟು ದಿವ್ಸ ಗಂಟ ಹಿಂಗೆ ಇದು ಮಾಡ್ಕೊಳಕ್ ಹೋಗೋದು? ಪಟ್ ಅಂತ ಮದ್ವೆಗೆ ರೆಡಿ ಮಾಡ್ಕೋಬೇಕು ತಾನೇ. ನೀವು ಇನ್ನೂ ಹಿಂಗೆ ಸುಮ್ ಕುಂತಿದ್ರಲ್ಲ. ಅದಕ್ಕೆ ಯಾಕೆ ರವಿ ಕರ್ಕೊಂಡೋಗಿ ಒಂದ್ ದಿವಸ ಲಗ್ನ ಪತ್ರಿಕೆ ಮಾಡಕ್ ಹಾಕ್ಬಿಡೋದು. ಅಲ್ಲೇ ಬಟ್ಟೆ ಗಿಟ್ಟೆ ತಗೊಂಡ್ ಬಂದ್ಬಿಡೋದು. ಆಮೇಲೆ ಬಟ್ಟೆಗಳ ಅದೇ ತಕೋ, ನಿಮ್ಮ ಅವ್ವನ್ಗೆ, ನಿಮ್ಮ ಅಣ್ಣೆಡ್ತಿಗೆ, ನಿಮ್ಮ ಅಣ್ಣನ್ಗೆ, ನಿಮ್ಮ ಅದಕ್ಕೆ ಸೊಸೆಯರ್ಗೆ ಅವ್ರಿಗೆಲ್ಲ ತಗೊಬಿಡು. ಹೋದ್ರ ಆಯ್ತು ಬಿಡು. ಅದಕ್ಕೆ ಯಾಕೆ ಚಿಂತೆ ಮಾಡಿ? ಏನೋ ನಮ್ಗೆ ಒಂದು ಒಳ್ಳೆ ಮನೆ ಸಿಕ್ಕಿರೋದೇ ಹೆಚ್ಚು. ಆಮೇಲೆ ಮಾತ್ರ ಗಂಡು ಮಾತ್ರ ಒಳ್ಳೆ ಬಟ್ಟೆ ತರಬೇಕು. ಹಿಂದೂ ತಂದಿರ್ಬೇಡ್ದು, ಮುಂದೆ ತಂದಿರ್ಬೇಡ್ದು, ಅಂತೆ ಬಟ್ಟೆ ತಂದು ಮದುವೆ ಮಾಡ್ಬೇಕು. ಆಮೇಲೆ ಮಾಲನ್ಗೂ ಅಷ್ಟೇ. ಆಮೇಲೆ ಜಮೀನ್ದಾರು ಮಾತ್ರ ಅಚ್ಚುಕಟ್ಟಾಗಿ ಗಂಡ ಇರ್ತಾರೆ ಇಬ್ಬರಿಗೂ ಒಳ್ಳೆ ಖರ್ಚಾದ್ರೂ ಪರವಾಗಿಲ್ಲ, ಒಳ್ಳೆ ಸೀರೆ, ಅವ್ರಿಗೆ ಒಳ್ಳೆ ಬಟ್ಟೆನೇ ತಗೋಬೇಕು. ಯಾರು ಇವರು ತಂದವರು ಅಂತ ನೆನ್ಸ್ಕೋಬೇಕು, ಹಂಗೆ ತರಬೇಕು. ಆಯ್ತಾ? ತಕೊಳ್ಳೋದು ತಕೊಳ್ಳಿ, ಹಂಗೆ ಮಾಡಕ್ಕಾಯ್ತದೆ. ಅದೇಯಾ ಅವ್ರನ್ನೇ ಒಂದ್ಸಲ ಕರ್ಕೊಂಡು ಹೋಗ್ಬಿಟ್ಟು ತಕೊಳಕಾಯ್ತದೆ. ಅದಕ್ಕೇನು ಕರ್ಕೊಂಡು ಹೊಂಟೋಗು. ಅವ್ರಿಗೆ ಅದು ಯಾವ್ದು ಇಷ್ಟ ಬರ್ತದೆ ತಕೊಳ್ಳಿ. ಆಮೇಲೆ ನಾವು ತಂದ್ಬಿಡೋದು. ಚೆನ್ನಾಗಿರೋ ತಂದಿಲ್ಲ ಮುಟ್ಟಿಲ್ಲ ಅಂತ ಅನ್ಸ್ಕೊಳ್ಳೋದಕ್ಕಿಂತ ತಕೊಳ್ಳಿ ಬಿಡು. ಹೋಗಿ ನಮ್ಮ ಹೆಂಡತಿ ಬಂದು ನನ್ನ ಜೊತೆಗೆ ಬರೀಕಿಲ್ಲ ಕತೆ. ಇದ್ಲೇ ಹೇಳ್ಬಿಡೋರೆ ಕಷ್ಟದಲ್ಲಿ ಕತೆ ಕಾಲ್ ಕಟ್ಟು ಅಂತ. ಓ ಕರಿ ಬರ್ಲಿ, ನಮ್ಮನೆ ಇಳುವೆ ಒಂದು ಕಾರ್ಯ ಮಾಡ್ತಾವಿ ನಾವು. ಏನೂ ಆಯ್ಕಿಲ್ಲ ಕತೆ, ಕರೀಲೇಬೇಕು ಕತೆ. ಸರಿ ಬಿಡಿ, ಕರೆಯಕ್ಕಾಯ್ತದಂತೆ. ರವಿ ಬರೀ ಯಾವ ಕೆಲಸನೂ ಮಾಡಕ್ಕೆ ಹೋಗ್ತಾ ಇಲ್ವಲ್ಲ, ಯಾಕಂಗಾಡ್ತಾ ಇದ್ದಾನು? ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ. ನನ್ನ ಮಗ ಯಾವುದು ಅಂತ ಮೇಡನು ಹೊಲ ಮನೆ ಎಲ್ಲರ ಕೈಲಿ ಕೆಲಸ ಮಾಡಿಸ್ಕೊಂಡು ಆಳಕಾಳ ಕೈಲಿ ಅವನೇ ಏನು ಕೆಲಸ ಮಾಡಲ್ಲ ಅಂತಿದ್ರಲ್ಲ. ಮಾಡ್ದಾನೆ ಇದ್ದಾನ. ಕೆಲಸ ಮಾಡ್ದಾನೆ. ಇನ್ನೇರು ಮಾಡ್ತಾ ಇದ್ದೀರಿ ನೀವು? ಏನು ಮಾಡ್ತಾ ಇದ್ದೀರಾ? ಚೆನ್ನಾಗಿ ಮಾತಾಡ್ತಿದ್ರಿ ಬಿಡಿ. ಹಂಗಲ್ಲ ಕಣ್ ಮರಗಿತಿ, ಯಾವ ಕೆಲಸನೂ ಮಾಡ್ದಾನೆ ನಿಂತವನಲ್ಲ ಅಂತ ಅಂದೆ. ಅಯ್ಯೋ ಬಿಡವ, ಮಗನ ಜೊತೆ ಯಾವತ್ತೂ ನೀನು ಬರೀ ಮಗನ್ನೇ ಮೇಲ್ ಮಾಡ್ಕೊಳ್ಳುವಂತೆ. ನಿನ್ನ ಮಗಳು ಕರಿ ಮಾಲನ್ನ ಕರೆದ್ಬಿಟ್ಟು ಬಟ್ಟೆ ಬರೀ ಯಾವ್ಯಾವ ಬೇಕು ಅಂತ ಕೇಳು. ಅವಳಿಗೇನು ಗೊತ್ತು, ಸುಮ್ಮನಿರಿ, ನಾನೇ ತಗೊಬತ್ತೀನಿ. ಯಾಳೆ ಅವಳನ್ನೇ ಕರ್ಕೊಂಡು ಹೋಗು. ನನ್ನ ಮಗಳು ಬುದ್ಧಿವಂತ ಬೇಡ್ವಾ, ತಿಳ್ಕೊಬೇಡ್ವಾ? ಬಟ್ಟೆ ಅಂಗಡಿ ಕರ್ಕೊಂಡು ಹೋಗು. ಅವಳಿಗೆ ಏನು ಇಷ್ಟ ಬರ್ತದೆ ತಕೊಳ್ಳಿ. ಆ ಮದುವೆ ನಮ್ಮ ಇಷ್ಟದಲ್ಲೇ ಮಾಡ್ತಾವಿ ಪಾಪ. ಆ ಹೆಣ್ಣಿಗೆ ಆ ಬಟ್ಟೆನಾರ ಅವಳು ಇಷ್ಟದಲ್ಲಿ ತಗೊಳ್ಳೋದು ಬೇಡ್ವಾ? ಏನೋ ನಮ್ಮ ಇಷ್ಟದಲ್ಲಿ ಮಾಡ್ತಾವಿ. ನನ್ನ ಮಗಳು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾವಿ ಅಷ್ಟೇ, ಇನ್ನೇನು. ಅಲ್ಲ ಅವಳಿಗೇನು ಗೊತ್ತದ ಅಂತ ಕರ್ಕೊಂಡೋಗನೆ, ಸುಮ್ಕಿರಿ. ಮದುವೆಯಾಗ ಹೆಣ್ಣು ಅದನ್ನೆಲ್ಲ ತಿಳ್ಕೊಬೇಡ್ವಾ? ಕರ್ಕೊಂಡೋಗು. ಅದು ಯಾವ್ದು ಇಷ್ಟ ಬರ್ತದೆ ತಕೊಳ್ಳಿ ಪಾಪ. ಅಲ್ಲ ಎಲ್ಲಾನು ನೀನೇ ಇಷ್ಟ ಬಂದಂಗೆ ನೀನೇ ಮಾಡ್ತೀನಿ ಅಂತಿದ್ದಿಲ್ಲ. ಹಾಂ, ನೀನೇ ಮಾಡ್ತೀನಿ ಅಂತಿದ್ದಿಲ್ಲ ಕೃತ್ಯ. ಕರ್ಕೊಂಡೋಗು ಮಾಲನ್ನುವೆ. ಕರ್ಕೊಂಡೋಯ್ತಿ ಬುಡಿ, ಕರ್ಕೊಂಡೋಯ್ತೀನಿ ನನ್ನ ಮಗಳನ್ನ. ಅದು ಯಾವ ಇಷ್ಟ ಬರ್ತದೆ ತಕೊಳ್ಳಂತೆ ನನ್ನ ಮಗ. ಚೆನ್ನಾಗಿ ಸೋಕಿ ಮಾಡಲಿ ನನ್ನ ಕಂದ. ನೀವು ನೋಡಿದ್ರೆ ಎಲ್ಲ ದೊಡ್ಡ ದೊಡ್ಡದಾಗೆ ಮಾಡ್ತಾ ಕೂತಿದ್ದೀರಿ. ಅಷ್ಟು ಮಾಡಬೇಕು ಅಂದರೆ ಕಷ್ಟನೇ ಇಲ್ಲ. ಅಷ್ಟು ದುಡ್ಡು ಬೇಕಲ್ಲ ನಮ್ಮ ಹತ್ರ. ದೊಡ್ಡ ಸಂಬಂಧಕ್ಕೆ ಬೇರೆ ಕೈ ಹಾಕ್ಬಿಟ್ಟು ಮಾಡಂಗೇ ಇರಂಗೂ ಇಲ್ಲ, ಮಾಡಂಗೂ ಇಲ್ಲ. ಹಂಗೆ ಆಗ್ಬಿಟ್ಟದೆ ನಮ್ಮ ಕತೆ. ಏನು ಮಾಡೋದು? ಚಂದಾಗಿ ಹೇಳ್ದೆ ಬಿಡು ನೀನು. ಕಾಲ ಮುಂದೆ ಹಾಕಿದ್ಮೇಲೆ ಹಿಂದೆ ಎಳಿಯಬೇಡ್ದು ಗೊತ್ತಾ? ಮುಂದಿಟ್ಟ ಮೇಲೆ ಕಾಲ ಹಿಂದಕ್ಕೆ ತಗೋಬಾರ್ದು ನೀನು. ಏನು ತಿಳ್ಕೊಂಡಿದ್ದೀನಿ ನೀನು? ಹಾಂ, ಏನು ತಿಳ್ಕೊಂಡಿದ್ದಿ? ಅದಕ್ಕೆ ಏನು ಇಲ್ವಾ? ಮಾರಿಕೇರಿ ನನ್ನ ಮಗಳಿಗೋಸ್ಕರ ಮಾಡಬೇಕು. ನೋಡಬೇಕು ಇದೇನು ಮದುವೆಯ ಇಲ್ಲ ಸ್ವರ್ಗದ ಮದುವೆ ಅಂತ ಅನ್ಬೇಕು. ಮಾಲನ ಮದುವೆಯ ಹಂಗೆ ಮಾಡಬೇಕು ನಾವು ಮದುವೆಯ, ಗೊತ್ತಾ? ಬಾವನಿ ಎಲ್ಲವ ಬಾಯಿ ಮೇಲೆ ಕೈ ಮಡಿಕೋಬೇಕು, ಹಂಗೆ ಮಾಡಬೇಕು ಗೊತ್ತಾ? ಏನು ತಿಳ್ಕೊಂಡಿದ್ದಿ? ನೀವೆಷ್ಟು ಆಸೆ ಮಡಿಕೊಂಡಿದ್ರಿ ಮಗಳ ಮದುವೆಗೆ? ನಿಜವಾಗ್ಲೂ ನಂಗೆ ಗೊತ್ತೇ ಐತಿಲ್ವಲ್ಲ. ಮತ್ತೆ ನೀವು ಏನು ಹೇಳನೇ ಇಲ್ಲ, ಸುಮ್ಮನೆ ಇದ್ರಿ. ನೋಡಿ ಹೆಂಗ್ ಮನಸ್ಸಲ್ಲಿ ಕನಸು ಕಾಣ್ತಾ ಕೂತಿದ್ದೀರಿ. ಎಲ್ಲ ನೀ ಹೇಳ್ಬಿಟ್ಟು ಮಾಡಾರ? ಹೇಳ್ದೇ ಮಾಡಬೇಕು. ಅದು ನಾನು ಮಾಡ್ತೀನಿ, ನಾನು ಮಾಡ್ತೀನಿ ಅಂತ ಹೇಳ್ಕೊಂಡಾರ? ಹಾಂ, ನೋಡ್ಕೊ ಹಂಗೆ ಸುತ್ತಮುತ್ತ ಹಳ್ಳಿಗಳವ್ರೆಲ್ಲವ ಬಾಯಿ ಮೇಲೆ ಕೈ ಮಡಿಕೋಬೇಕು. ಹಿಂಗೆ ಮದುವೆ ಮಾಡ್ದೆ, ಹಿಂಗೆ ಮದುವೆ ಮಾಡ್ದು ಅಂತ. ಹಂಗೆ ನನ್ನ ಮಗಳ ಮದುವೆ ಮಾಡೋದು ಏನು ಕಡಿಮೆ ಮನೆಯವ್ರಿಗೆ ಮದುವೆ ಮಾಡ್ತಾ ಇದ್ದಾನ? ಜಮೀನ್ದಾರ ಮನೆ ಮದುವೆ ಮಾಡ್ತಾವನಿ. ಗೊತ್ತಾಗಿ ಹೇಳ್ಕತೀನಿ. ಏನಯ್ಯ ನೀನು ಇಷ್ಟು ಖರ್ಚು ಮಾಡಿದಿ ಅಂದ್ರೆ ಹೇಳ್ತೀನಿ. ನಾನೇ ಸುರು ಇನ್ನು ಕಮ್ಮಿ ಮಗನಲ್ಲ. ಜಮೀನ್ದಾರ ಮನೇಲಿ ನಾನು ಸಂಬಂಧ ಬಿಡಿಸ್ತಿರೋದು ಅಂದ್ಬಿಟ್ಟು ಗೊತ್ತಾಗಿ ಹೇಳ್ಕತೀನಿ. ಗೊತ್ತಾ? ಗೊತ್ತಾಗಿ ಹೇಳ್ಕೊಳ್ಳಿವ್ರಂತೆ. ಅದೇ ಒಡವೆ ಮಾಡಕ್ಕೆ ಕೊಟ್ಟಿದ್ರಲ್ಲ, ದುಡ್ಡು ಕೊಟ್ಬಿಟ್ಟು ಇಸ್ಕೊಂಡ್ ಮಡಗಬೇಕು ತಾನೇ. ಆಲೇ ಅಧ್ಯಕ್ಷದ ಮೇಲಾಯ್ತು. ಅವ್ನು ಇನ್ನೂ ಟೈಮ್ ತಗೊಂಡನ ಕತೆ ಒಡವೆ ಮಾಡೋಕ್ಕೆ. ತಲೆ ಕೆಡ್ಸ್ಕೊಬೇಡ. ಹೇಳದೆ ಮರ್ಸ್ಬಿಟ್ಟಿದೆ. ಅವನು ಫೋನ್ ಮಾಡಿದ, ಅದೇ ಚಿಂದಂಗಡಿ ಅವನು. ಇನ್ನೊಂದು 2 ಗ್ರಾಮು ಜಾಸ್ತಿ ಆಯ್ತದೆ, ಏನು ಮಾಡೋಣ ಅಂತ. ಏನಂದ್ರಿ ಅದಕ್ಕೆ? ಮಾಡು ಅಂತ ಅಂದ್ಬಿಟ್ಟು ಇನ್ನೊಂದು 2 ಗ್ರಾಮ್ ಆದ್ರೆ ಏನಾಯ್ತು, ಒಂದು ಸ್ವಲ್ಪ ಮಾಡೋಕ್ಕಾಗತ್ತೆ ಮಾಡಪ್ಪ ಅಂದೆ. ಅವನಿಗೆ ಹುಡುಗನ ಚೇನ್ಗೆ. ಅಲ್ಲ ನೀವದೇ ಹಂಗಂದ್ರಿ. 2 ಗ್ರಾಮ್ ತಕೊಂಡ್ರು ಈಗ 12-13 ಸಾವಿರ ರೂಪಾಯಿ ದುಡ್ಡು ಬೇಕು ಗೊತ್ತಾ? ಖರ್ಚು ಪರ್ಚೆಲ್ಲ ಸೇರಿಸಿ. ಅದು ಬೇರೆ ಅವನೇಕೆ ಹೇಳ್ದಷ್ಟು ಮಾಡಿಸ್ಬೇಕು ತಾನೆ. ಗಂಡಿಗೆ ಚೈನು ದಪ್ಪ ಬಿಡ್ತದೆ. ಈಗಲೇ 50 ಗ್ರಾಮ್ಗೆ ಹಾಕಿವಿ. ಇನ್ನು ಹುಸಿದಪ್ಪ ಅದ ಚಂದವಾಗ ಗಂಡಿಗೆ ಎಷ್ಟಪ್ಪ ಚೈನು ಗೊತ್ವಾ? ಅದೇ ಸಣ್ಣ ಕತೆ. ನಾ ಬರ್ತಾನ ತಕ್ಕಾಗೆ ಇನ್ನೂ ತಪ್ಪಾಗೆ ಕೊಡ್ಬೇಕಿತ್ತು ಕತೆ. ಯಾರ ಮನೆಗೆ ಮದುವೆ ಮಾಡ್ತಿರೋದು? ಜಮೀನ್ದಾರ ಮನೆಗೆ. ನನ್ನ ಮಗಳು ಪುಣ್ಯವಂತನೇ. ನನ್ನ ಮಗಳು ಜಮೀನ್ದಾರ ಮನೆಗೆ ಮದುವೆ ಆಯ್ತಾರೆ ಅಂದ್ರೆ ಏನು ತಿಳ್ಕೊಬಿಟ್ಟಿದ್ದಿ? ಗತ್ತಾಗೆ ಮಾಡಬೇಕು. ಮಾಡೋರಿ ತಕೊಳ್ಳಿ ಗತ್ತಾಗೆ. ಅದಕ್ಕೂ ಸಾಲ ಮಾಡ್ಕೊಂಡು ನಾವು ಏನೇ ಅಂದ್ರೂ ಹೆವಿ ಖರ್ಚು ಮಾಡ್ತಾವಪ್ಪ ಮದುವೆಗೆ.
ನಮ್ಮ ನೀರು ಮದುವೆ ಖರ್ಚು ಮಾಡ್ತಾವೆ ಮದುವೆಗೆ ಹುಸಿ ಖರ್ಚಾಗ್ತದ. ಆಗ್ಲಿ ಬಿಡು. ಈ ಚಿನ್ನದ ಮನೆಗೆ ಮದುವೆ ಮಾಡ್ತಾ ಕೂತೀವಿ ನಾವು. ಏನಂದಿ ಒಂದ್ ದಿವಸ ಕಷ್ಟಪಟ್ಬಿಟ್ರೆ ಮಾಲ ಜೀವನ ಪೂರ್ತಿ ಖುಷಿ ಖುಷಿಯಾಗಿ ಇದ್ಬಿಡ್ತಾಳೆ. ಅದಕ್ಕಿಂತ ಇನ್ನೇನ್ ಬೇಕು ನಿನ್ಗೆ? ಇನ್ನೇನ್ ಬೇಕು? ರವಿಗೂ ಇರಷ್ಟು ಆಯ್ತದೆ, ಹೆಂಗೋ ಕಾಲ ಕಳ್ಕೊ ಹೋಯ್ತಾನೆ. ಸರಿ ಕತೆ ಬನ್ನಿ ಒಟ್ಟು ಕುಣ್ಕಳಿ. ಊಟ ಮೇಲೆ ಮಾಡ್ತೀನಿ, ತೊಡ್ತಿ ಕೊಟ್ಟು ಬರ್ತೀನಿ. ಯಾಕಂದ್ರೆ ರವಿ ಇದು ಕಬ್ಬುನ ಕಳಕ್ಕೆಲ್ಲ ಕಾಳು ಕರ್ಕೊಂಡು ಹೋಗೋನೆ. ನಾನು ಅಲ್ದಿಕ್ಕೆ ಹೋಗಿಲ್ಲ, ಹೋಗಿ ನೋಡ್ಕೊಂಡ್ಬಂದ್ಬಿಡ್ತೀನಿ. ಹಂಗೆಯ ಅವತ್ತು ಹಿಂಗೆ ತಿನ್ಸ್ಬಿಟ್ಟು ಮಾರ್ಬಿಡ್ತೀನಿ, ಎಲ್ಲ ದುಡ್ಡು ಬೇಕಲ್ಲ. ಹಂಗೆಯ ನೋಡ್ದ ಕಬ್ಬು ಕಟ್ಟಿಂಗ ಮುಂದೆ ತಿಳ್ಕೊಟ್ಟಾರಂತೆ, ಕೊಟ್ಟರೆ ಕಬ್ಬನ್ನು ಕರ್ಸ್ಬಿಡ್ತೀನಿ. ಮಾಡ್ಕೊಳ್ಳಿ, ದುಡ್ಡು ಕಾಸ್ಕೊಂಡು ಒಂದು ಸ್ವಲ್ಪ ಇದಾಗಲಿ. ಅದಕ್ಕೆ ಹೆಂಗೆ ದುಡ್ಡು ಕಾಸನ ಹೊಂದಿಸ್ತಾನೆ ಕತೆ. ನೀವೇನು ತಲೆ ಕೆಡ್ಸ್ಕೊಬಿಡ. ನೆಂಟ್ರು ಪಟ್ರಿಗೆ ಯಾರ್ಯಾರು ಹೇಳ್ಬೇಕು ಎಲ್ಲರಿಗೂ ಹೇಳ್ಕೊಬಿಡು ಈಗಲೇ. ಅದು ಹೋಗಿ ನಿಮ್ಮ ಅವ್ನ ಕರ್ಕೊಂಡು ಬಂದು ಇರ್ಸ್ಕೊ. ದಿನ ಸಹ ಖಾರ ಪುಡಿ ಆಳು ಮುಳು ಮಾಡಿಸ್ಕೊ. ಸುಮ್ಮನೆ ಕೂತ್ಕೊಂಡ್ರದ ಹೋಯ್ತೀನಿ ಕರಿತೀನಿ ಅವನ್ನ ಖಾರಗಿರ ಪುಡಿ ಏನಾರ ಮಾಡಿಸ್ಕೊಳ್ಳೋದು ಅಂದ್ಬಿಟ್ಟು ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕಲ್ಲ. ನಿಮ್ಮ ಅಣ್ಣನಿಗೆ ಎಲ್ಲರಿಗೂ ಬಟ್ಟೆ ಹೊಲಿಯಕ್ಕೆ ಹಾಕ್ಬಿಡೋದ. ಎಲ್ಲರೂ ಕರಿ, ಅವ್ರು ಯಾವ ಇಷ್ಟ ಬರ್ತದೋ ತಗೊಳ್ಳಿ. ಎಲ್ಲರೂ ಡಾಮ್ ಡೂಮ್ ಅಂತಾನೆ ಮಾಡ್ಬೇಕು ಮದುವೆಯ. ಒಬ್ಬನು ಬಿಟ್ಕೊಂಡು ಮಾಡಂಗಿಲ್ಲ. ಅವ್ರು ಮಾತಾಡಿ ಅವ್ರು ಬಿಡ್ಲಿ, ಅವ್ರ ಕಾಲನ್ನು ಕಟ್ಕೊಂಡು ಕರ್ಕೊಬರ್ಬೇಕು ಮದುವೆಗೆ ಅಷ್ಟೇ. ನೀನು ಆಟ ಅಂತ ಕುತ್ಕೊಬಿಟ್ರೆ ಗಿರಿಜಾ, ನಾನಂತೂ ಸುಮ್ಮನೆ ಇರೋಕಿಲ್ಲ. ಎಲ್ಲರೂ ನನ್ನ ಮೇಲೆ ತಗ್ತಿದ್ರಲ್ಲ, ಕರೀರಿ ನೀವು. ನಾನು ಕರಿತೀನಿ, ನೀನು ಕರಿ. ಹಾಗಾದ್ರೆ ನಾನು ಹೊಲ್ದಿಕ್ಕೆ ಹೋಗ್ಬಿಟ್ಟು ಬರೋಣ. ಸರಿ ಔಟ್ ಮನೆ ಹೋಗಿ ಊಟ ಮಾಡಿ ಅಂದ್ರೆ ಬೇಡ ಅಂತ ಕೂತಿದ್ದೀರಲ್ಲ. ಕಾಲೇನು ಮಾಡಿದ್ವಿ? ತರಕಾರಿ ಸಾರು ಮಾಡೀನಿ ಕತೆ. ಕಾಳು ಮತ್ತೆ ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಬನ್ನಿ ಹೋಗಿ. ಮಾಲೆಲ್ಲಿದ್ದಳು? ಮಾಲ ಈಕ್ಳ ಜೊತೆ ಆಡ್ತಾ ಇರ್ಬೇಕು. ಮದುವೆ ಹತ್ರ ಆಯ್ತದೆ. ನಿನ್ನ ಮಗಳು ಎಡ್ಗಿಟ್ಟು ಮಾಡ್ಕೊಂಡಳು. ಎಲ್ಗೋದ್ಲು? ಐಕ್ಳು ಮಕ್ಕಳ ಜೊತೆ ಕಳಿಸ್ಬಿಡಂಗ ನೀನು. ಅಯ್ಯೋ ನಂಗೆ ಹೇಳಿ ಸಾಕಾಗದೆ ಹೋಗಿ. ನನಗೆ ದೊಡ್ಡ ಯೋಚನೆ ಬಂದು ಕೂತದೆ. ಇವಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ಏನ್ ಗತಿ ಅದನು ಅಂತ. ಸರ್ ಮಾತಾಡಬೇಡ ನೀನು. ನನ್ನ ಮಗಳು ಸರಿ ಕತೆ. ನಾನು ಗದ್ದಿಗೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಔಟ್ ಬನ್ನಿ. ಮುಂದುವರಿಯುವುದು. ನೋಡ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಯಾಕಂದ್ರಪ್ಪ ಮಾಲಿನ ಮದುವೆಗೆ ರೆಡಿ ಮಾಡ್ಕೊತೇವೆ ಕಣ್ರಪ್ಪ. ಎಲ್ಲರನ್ನೂ ಕರಿಬೇಕು, ನೆಂಟ್ರು ಪಂಟ್ರನ್ನ ಎಲ್ಲರನ್ನೂ. ಆಮೇಲೆ ಎಲ್ರಿಗೂ ಬಟ್ಟೆ ಬರೆಯೋಣ ತರಬೇಕು. ಮೊದಲೇ ಜಮೀನ್ದಾರ ಮನೆ ಸಂಬಂಧ ಬೆಳೆಸ್ತಾಯಿವಿ. ನಮ್ಮ ಕಡೆಯವ್ರು ಚೆನ್ನಾಗಿರ್ಬೇಕಲ್ಲ, ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಹಾಕೊಂಡು. ಅದಕ್ಕೆ ನಾವು ರೆಡಿ ಮಾಡ್ಕೊತೇವೆ ಕಣ್ರಪ್ಪ. ಏನಂದಿರಿ? ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.